ಆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಮರಿಗೆ 3 ಸ್ಥಾನ ಕೇಳಿದ್ದೇವೆ ಜಮೀರ್. ಈ ಒಂದು ಸುದ್ದಿಗೆ ನಾನೊಂದು ಸ್ಪಷ್ಟೀಕರಣ ಕೊಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಇವರು 3 ಕ್ಷೇತ್ರಗಳನ್ನ ಹೇಳಿದ್ದಾರೆ. ಯಾರು? ಜಮೀರ್ ಅಹಮದ್ ಅವರು. ಜಮೀರ್ ಅಹಮದ್ ಅವರು ಹೇಳಿರುವಂತಹ 3 ಕ್ಷೇತ್ರಗಳು ಬೀದರ್, ಹಾವೇರಿ ಮತ್ತು ಬೆಂಗಳೂರು ಸೆಂಟ್ರಲ್. ಈ 3 ಲೋಕಸಭಾ ಕ್ಷೇತ್ರಗಳಿಂದ ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಅವರು ಭಾರಿ ಬೇಡಿಕೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಸೆಂಟ್ರಲ್ ನಿಂದ, ಹಾವೇರಿಯಿಂದ, ಬೀದರ್ ಇಂದ ಈ 3 ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಮುಸ್ಲಿಮರು ಒಂದು ರೇಂಜ್ ಅಲ್ಲಿ ಹೆಚ್ಚಿಗೆ ಇದ್ದಾರೆ. ಈ 3 ಕ್ಷೇತ್ರಗಳಲ್ಲಿ ಬೇರೆ ಕಡೆಯೂ ಇದ್ದಾರೆ, ಆದ್ರೆ ಕಂಪೇರ್ ಮಾಡಿದ್ರೆ ಬೇರೆ ಕ್ಷೇತ್ರಗಳಿಗೆ ಇಲ್ಲಿ ಹೆಚ್ಚಿಗಿದ್ದಾರೆ. ಇದಕ್ಕಿಂತಲೂ ಮೊದಲು ಬೀದರ್ ಮತ್ತೆ ಗುಲ್ಬರ್ಗ ವಿಷಯದ ಬಗ್ಗೆ ಮಾತನಾಡೋದಾದ್ರೆ, ಗುಲ್ಬರ್ಗದಲ್ಲಿ ಮೊದಲು ಮುಸ್ಲಿಮರಿಗೆ ಹೆಚ್ಚಿಗೆ ಟಿಕೆಟ್ ಕೊಡಲಾಗ್ತಿತ್ತು, ಆದ್ರೆ ಗುಲ್ಬರ್ಗ ರಿಸರ್ವ್ ಆಯ್ತು, ಮೀಸಲು ಕ್ಷೇತ್ರವಾಗಿರೋದ್ರಿಂದ ಅಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪಿ ಹೋಗ್ಲಿಕ್ಕೆ ಪ್ರಾರಂಭವಾಯ್ತು. ಉಳಿದಿದ್ದು ಬೀದರ್. ಈ ಬೀದರ್ ನಲ್ಲಿ ನೀಡಬೇಕಾಗಿತ್ತು, ಆದ್ರೆ ಮೊದಲು ಧರ್ಮ್ ಸಿಂಗ್ ಅವರು ಸಿಎಂ ಇದ್ದಂತ ಕ್ಯಾಂಡಿಡೇಟ್ ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ರು, ಅದಕ್ಕೆ ಅವರಿಗೆ ಬೈ ಚಾನ್ಸ್ ಪರ್ಯಾಯವಾಗಿ ಅವರೇ ಉಳಿದಿದ್ರು. ಆದ್ರೆ ಹಾವೇರಿ ಕ್ಷೇತ್ರದಿಂದ ಬೀದರ್ ಅಲ್ಲಿ ಧರ್ಮ್ ಸಿಂಗ್ ಬಂದ್ರು. ಧರ್ಮ್ ಸಿಂಗ್ ಅದಾದ ನಂತರ ಈಶ್ವರ್ ಖಂಡ್ರೆ ಅವರು ಬಂದ್ರು. ಹಾಗಾಗಿ ಇಲ್ಲಿಯೂ ಕೂಡ ಮುಸ್ಲಿಮರು ಹೆಚ್ಚಿಗೆ ಇದ್ರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಿಯೂ ಕೂಡ ಮುಸ್ಲಿಮರಿಗೆ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಈ 3 ಕ್ಷೇತ್ರಗಳ ಮೇಲೆ ಇವರು ಕಣ್ಣನ್ನಿಟ್ಟಿದ್ರೆ, ನಿನ್ನೆ ಕೂಡ ಬೀದರ್ ನಲ್ಲಿ ಕರ್ನಾಟಕ ಮುಸ್ಲಿಂ ಪೊಲಿಟಿಕಲ್ ಫೋರಂ ಅನ್ನೋ ಒಂದು ಫೋರಂನವರು ನಿನ್ನೆ ಬೀದರ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅವರು ಕೂಡ ಸ್ಪಷ್ಟವಾದ ತಮ್ಮ ನಿಲುವನ್ನ ವ್ಯಕ್ತಪಡಿಸಿದ್ರು. ನಾವು 5 ಕಡೆ ಕೇಳ್ತಾ ಇದೀವಿ, ಆದ್ರೆ 3 ಕಡೆ ಅಂತೂ ನಮ್ಗೆ ಕೊಡ್ಲೇಬೇಕು ಅನ್ನೋ ಒಂದು ಧಾಟಿಯಲ್ಲಿ ಅವರು ಮಾತನಾಡಿದ್ರು. ಅದನ್ನೇ ಇವತ್ತು ಜಮೀರ್ ಅಹಮದ್ ಕೂಡ ಪ್ರಸ್ತಾಪ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಬೆಂಗಳೂರು ಕೇಂದ್ರ, ಬೀದರ್ ಹಾಗೂ ಹಾವೇರಿ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅಹಮದ್ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಈಗಾಗಲೇ ರಾಜ್ಯದಲ್ಲಿ ಒಂದು ಹೈ ಪ್ರೊಫೈಲ್ ಇರುವಂತಹ ಸಚಿವರಾಗಿದ್ದಾರೆ. ಹಾಗಾಗಿ ಇವರ ಮನವಿಯನ್ನ ಕಾಂಗ್ರೆಸ್ ಪಕ್ಷ ಒಪ್ಪುತ್ತಾ. ಯಾಕಂದ್ರೆ ಬೀದರ್ ನಲ್ಲಿ ಈಗಾಗಲೇ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮತ್ತು ಹಾಲಿ ಸಚಿವರಾಗಿರುವಂತಹ ಹಾಗೂ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಖಂಡ್ರೆ ಅವರು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವಂತದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ಕೂಡ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅನ್ನೋ ಒಂದು ಏನು ವಾದ ಕೇಳಿ ಬರ್ತಾ ಇದೆ. ಇದರಿಂದ ಈಶ್ವರ್ ಖಂಡ್ರೆ ಮತ್ತು ರಾಜಶೇಖರ್ ಪಾಟೀಲ್ ಅವರಿಗೆ ದೊಡ್ಡ ಒಂದು ಬ್ರೇಕ್ ಬಿದ್ದಂತೆ ಆಗುತ್ತೆ. ಯಾಕಂದ್ರೆ ರಾಜಶೇಖರ್ ಪಾಟೀಲ್ ಅವರು ಕೂಡ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿ ಇವಾಗ ಮನೆಯಲ್ಲಿದ್ದಾರೆ, ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ. ಹಾಗಾಗಿ ಅಲ್ಲಿ ಸಾಗರ್ ಖಂಡ್ರೆ ಅಥವಾ ರಾಜಶೇಖರ್ ಪಟೇಲ್ ನಡುವೆ ಜಿದ್ದಾಜಿದ್ದಿಯ ಪೈಪೋಟಿ ನಡೀತಾ ಇದೆ. ರಾಜಶೇಖರ್ ಪಟೇಲ್ ಇಲ್ಲ, ಸಾಗರ್ ಖಂಡ್ರೆಗೆ ಟಿಕೆಟ್ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೈಪೋಟಿ ಇದೆ. ಇದರ ನಡುವೆ ಜಮೀರ್ ಅಹಮದ್ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂತದ್ದು, ಮುಸ್ಲಿಮರಿಗೆ 3 ಕ್ಷೇತ್ರದಲ್ಲಿ ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತ, ಒಂದು ಬೆಂಗಳೂರು ಕೇಂದ್ರ, ಬೀದರ್ ಮತ್ತು ಹಾವೇರಿ. ಈಗ ಜಮೀರ್ ಅಹಮದ್ ಅವರ ಹೇಳಿಕೆ ಮತ್ತು ರಾಜಶೇಖರ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಅವರ ಏನು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸುವ ಪ್ಲಾನ್ ಇದೆ, ಅವುಗಳಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಜಮೀರ್ ಅಹಮದ್ ಅವರ ಹೇಳಿಕೆಯಿಂದ ಹಿನ್ನಡೆ ಆಗುತ್ತಾ ಅಂತ ಕಾದ್ ನೋಡ್ಬೇಕು.